ತಮಿಳುನಾಡಿಗೆ 25,000 ಕ್ಯೂಸೆಕ್ ನೀರು ಹರಿಸುತ್ತಿರುವುದು ಹಾಗೂ ಕಟ್ಟುಪದ್ಧತಿ ನೀರು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಂಡ್ಯ ನಗರದಲ್ಲಿ ಪಂಜಿನ ಮೆರವಣಿಗೆ ನಡೆಸಿದರು. ನಗರದ ಗಾಂಧಿ ಭವನದಿಂದ ಮಹಾವೀರ ವೃತ್ತದವರೆಗೂ ಪಂಜಿನ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ 4 ಶಾಸಕರಿಗೆ ಹೇಳಿದಿಕ್ಕಾರ, ಕಾವೇರಿ ಶಾಸಕರಿಗೆ ಹೇಳಿದಿಕ್ಕಾರ, ಬೇಕೇ ಬೇಕು. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಕರ್ನಾಟಕದ 28 ಸಂಸದರಿಗೆ, ಕರ್ನಾಟಕದ 224 ಶಾಸಕರಿಗೆ ನಮ್ಮದು ಕಾವೇರಿ ನಮ್ಮದು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ರೈತರ ಬೆಳೆಗಳಿಗೆ ಕಾಯಂ ನೀರು, ರೈತರ ಬೆಳೆಗಳಿಗೆ ಕಾಯಂ ನೀರು, ರೈತರ ಬೆಳೆಗಳಿಗೆ ಕಟ್ಟು ಪದ್ಧತಿ ನೀರು, ಕಟ್ಟು ಪದ್ಧತಿ ನೀರು. ಎಂಪಿಗಳಿಗೆ ಧಿಕ್ಕಾರ, ಮಂಡ್ಯದ ರೈತರ ಮೇಲೆ ಗಣಪ ಮಾಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನೀರು ಬಿಡುತ್ತಿರುವ ಕಾವೇರಿ ನೀರು ಬಿಡುವ ಮನೆ ಇರಬಹುದು. ನೀರು ನಿಯಂತ್ರಣ ಪ್ರಾಧಿಕಾರ ಪ್ರತಿ ದಿನ 12,000 ಕ್ಯೂಸೆಕ್ ನೀರನ್ನ ಕೊಡಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಎಲ್ಲ ಕಾವೇರಿ ಬೈನ ಜಲಾಶಯಗಳಿಂದ 24,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ನಮ್ಮ ಜಲಸಂಪನ್ಮೂಲ ಸಚಿವರು ಹೇಳ್ತಾರೆ, ಮಂಡ್ಯ ಜಿಲ್ಲೆ ರೈತರಿಗೆ ನಾವು ಕಟ್ಟು ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಕರ್ನಾಟಕದವ್ರಿಗೆ ಕಟ್ಟು ನೀರು, ತಮಿಳುನಾಡವ್ರಿಗೆ ಬರ್ತಿ ನೀರು. ನಾವು ಕೇಳತಕ್ಕಂಥದ್ದು, ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಎಲ್ಲವನ್ನು ಮೀರಿ ನೀವು ಯಾರ ಹಿತಾಸಕ್ತಿಗೋಸ್ಕರ ಇವತ್ತು ತಮಿಳುನಾಡಿಗೆ ಈ ಪ್ರಮಾಣದಲ್ಲಿ ನೀರು ಹರಿಸ್ತಿದ್ದೀರಿ. ಮಂಡ್ಯ ಜಿಲ್ಲೆ ರೈತ ಹಿತವನ್ನು ಬಲಿ ಕೊಟ್ಟು ನೀವು ತಮಿಳುನಾಡಿಗೆ ನೀರು ಹರಿಸೋದಾದ್ರೆ ನೀವು ಕರ್ನಾಟಕದಲ್ಲಿ MLA ಆಗ್ಲಿಕ್ಕೆ ಲಾಯಕ್ಕಿಲ್ಲ, ಕರ್ನಾಟಕದಲ್ಲಿ MP ಆಗ್ಲಿಕ್ಕೆ ಲಾಯಕ್ಕಿಲ್ಲ. ನೀವೆಲ್ಲ ತಮಿಳುನಾಡಲ್ಲಿ ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳಿ. ಯಾಕಂದ್ರೆ ನೀವ್ಯಾರು ಕೂಡ ಕನ್ನಡಿಗರ, ಕರ್ನಾಟಕದ ಪ್ರತಿನಿಧಿಗಳಲ್ಲ ಅಂತ ಹೇಳ್ತೀವಿ, ಎಚ್ಚರಿಕೆಯನ್ನ ಕೊಡ್ತಿದ್ದೀವಿ. ಅದೇ ರೀತಿಯಲ್ಲಿ KRS ಇಂದ ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರು ಯೋಜನೆ ತಗೊಂಡೋಗ್ತಾ ಇದ್ರಿ. ಇದು ಮಂಡ್ಯ ಜಿಲ್ಲೆ ಕೃಷಿ ಮೇಲೆ ಕೊಡ್ತಕ್ಕಂಥ ದೊಡ್ಡ ಹೊರತಾಗಿದೆ. ತಕ್ಷಣ ಇದನ್ನು ನಿಲ್ಲಿಸಬೇಕು. ಕಾವೇರಿ ವಿಚಾರದಲ್ಲಿ ಇವತ್ತು ಸದನದಲ್ಲಿ ಒಂದೇ ಒಂದು ಚರ್ಚೆಯನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಕಾವೇರಿ ಬಗ್ಗೆ ನಿಮ್ಗೆ ಯಾವ ಕಾಳಜಿ ಇದೆ, ಯಾವ ಆಸಕ್ತಿ ಇದೆ ಅಂತ ಗೊತ್ತಾಗ್ತದೆ. ಈ ಕೂಡಲೇ ಸದನ ವಿಷಯವನ್ನು ಕೈಗೆತ್ತಿಕೊಳ್ಬೇಕು. ಎತ್ಕೊಂಡು ಈ ಭಾಗದ ರೈತರಿಗೆ, ಎಲ್ಲ ಜನರಿಗೂ ನ್ಯಾಯ ಕೊಡಿಸತಕ್ಕಂಥ ಕೆಲಸ ಮಾಡಬೇಕು. ಹಂಗೆ ಕಟ್ಟುನೀರು ಪದ್ಧತಿ ಬಗ್ಗೆ ನಾವು ಬಹಳ ಸ್ಪಷ್ಟವಾಗಿ ಯೋಗ ಮಾಡ್ತಿದ್ದೀವಿ. ಸಮರ್ಪಕವಾಗಿ ಹೊರಡಿರ್ತಕ್ಕಂಥ ಬೆಳೆಗೆ ನೀರನ್ನ ಕೊಡಬೇಕು ಅಂತ ಆಗ್ರಹಿಸ್ತೀನಿ. ಕಟ್ಟು ಪದ್ಧತಿ ನೀರ್ನ ಯಾವ ಸಂದರ್ಭದಲ್ಲಿ ಕೊಡ್ತಿದ್ದೋ ಏನು ಅಂತಕ್ಕಂಥದ್ನ ಆಲೋಚನೆ ಮಾಡ್ಬೇಕು. ಎಲ್ಲ ಕಾವೇರಿ ಕೊಳದ MLAಗಳು ನೀವು ವ್ಯವಸಾಯ ಮಾಡಿದವರೇ ಆಗಿದ್ರೆ ನಿಮ್ಗೆ ಜನವರಿ ಫೆಬ್ರವರಿ ಕಟ್ಟು ಪದ್ಧತಿ ನೀರು ಕೊಡೋದು, ಈಗೆಲ್ಲ ಕಟ್ಟು ಪದ್ಧತಿ ನೀರು ಕೊಡೋದು, ಅದ್ರ ಬಗ್ಗೆ ಅವಲೋಕನೆ ಮಾಡ್ದೇನೆ ನೀವು ಏಕಾಏಕಿ 24,000 ಕ್ಯೂಸೆಕ್ ನ ನೀರು ಹರಿಸಕ್ಕೆ ನಿಮ್ಗೆ ತಾಕತ್ತದೆ. ಆದ್ರೆ ಇಲ್ಲಿ ರೈತರು ಬೆಳೆಗಳನ್ನ ಬೆಳೆದಿರೋದಕ್ಕೆ ಕಾಯಂ ನೀರು ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಿಮ್ಮ ನಿಲುವು ಏನಿದೆ ಅನ್ನತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗಿದೆ. ಇವತ್ತಿನವರೆಗೆ ನಮ್ಮ ನಾಡಿನಂತ ಎಲ್ಲಾ ಪಕ್ಷಗಳು ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಿರೋದೇ ವಿನ ಯಾವುದೇ ಪಕ್ಷಗಳು ಕಾವೇರಿ ನೀರನ್ನ ತಡೆ ಹಿಡುವಂತ ಕೆಲಸ ಮಾಡಿಲ್ಲ. ನಮ್ಮಲ್ಲಿ ವಕೀಲರಿಗೂ ಕೂಡ ಸಮರ್ಪಕವಾದಂತ ನ್ಯಾಯವನ್ನ ಮಂಡಿಸುವಲ್ಲಿ ವಿಫಲರಾಗಿದ್ದಾರೆ. ಯಾಕೆಂದ್ರೆ ಇವತ್ತು ಕಾವೇರಿ ಕೊಳದ ಎಲ್ಲ ರೈತರ ಸಂಕಷ್ಟವನ್ನ ಬೆಂಗಳೂರು ಮೈಸೂರಿಗೆ ನೀರ್ ಬೇಕು ನಿಮ್ಗೆ, ಅಲ್ಲೇ ರೈತರ ಬೆಳೆಗೆ ನೀರ್ ಬೇಡ. ಇವತ್ತು ನೀವೇನು ಮೈಸೂರಿಗೆ ನೀರ್ ತಗೊಂಡೋಗ್ತಾ ಇದ್ದೀರೋ ಹಾಗೆ 6ನೇ ಹಂತವನ್ನ ನೀರ್ ತಗೊಂಡೋಗ್ತಾ ಇದ್ರೆ ಇವೆಲ್ಲವೂ ರೈತರ ಬೆಳೆಗಳಿಗೆ ಅನ್ಯಾಯ ಆಗುವಂತದ್ದು. ಈ ಕೂಡಲೇ ಕಾಯಂ ನೀರನ್ನ ಬಿಡಬೇಕು. ಕಟ್ಟು ಪದ್ಧತಿ ನಮಗೆ ಬೇಡ. ಕಟ್ಟು ಪದ್ಧತಿ ಏನಿದ್ರು ಜನವರಿ ಫೆಬ್ರವರಿಗೆ ಅದನ್ನ ತಿಳ್ಕೊಂಡು ಕಾಯಂ ನೀರು ಕೊಡಿ. ನೀವು ತಮಿಳುನಾಡಿಗೆ 24,000 ಹರಿಸ್ತಾ ಇದ್ರಿ, ಇಲ್ಲಿ ರೈತರ ನಾಲೆಗಳಿಗೆ ಯಾಕೆ ನೀರು ಹರಿಸ್ತಾ ಇಲ್ಲ? ದಯಮಾಡಿ ಕಟ್ಟು ಪದ್ಧತಿ ಬೇಡ, ಕಾಯಂ ನೀರು ಕೊಡಿ. ಇವತ್ತು ಬೆಳೆಗಳನ್ನ ರಕ್ಷಣೆ ಮಾಡಿ ರೈತರ ಬೆಳೆಗಳಿಗೆ ಪರಿಹಾರವನ್ನ ಕೊಡಿ ಅಂತ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಪಂಜಿನ ಮೆರವಣಿಗೆ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ MB ನಾಗಣ್ಣಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ HD ಜಯರಾಮ್, ಮುಖಂಡರುಗಳಾದ ರಾಜೇಂದ್ರ ಸಿಂಗ್ ಬಾಬು, SP ನಾರಾಯಣಸ್ವಾಮಿ, ಜಯರಾಮ್, ಸಿದ್ದರಾಮು, ಭಗವಾನ್, ರಾಜು ಭಾಗವಹಿಸಿದ್ದರು.